ಜೈ ಬಸವ ಅನ್ನೋರು ಹೆಗ್ಗೇರಿ ನಿವಾಸಿ ಇವ್ರದ್ದು ಅಂತ ಹೇಳಿ ಬಾಡಿ ಐಡೆಂಟಿಫೈ ಆಗಿದೆ. ಜಗಳ ಇಲ್ಲ ಸರ್, ಯಾರು ಮನೆ ಜಗಳ ಬಂದಿಲ್ಲ. ಬಿಗ್ ನ್ಯೂಸ್ ಕಡಿಂಗ್ ಡೌನ್ ಲೋ ಡೌನ್ ಮಾಡ್ರಿ. ಯಾರು ಮನೆ ಮನೆ ಜಗಳ ಯಾವುದು ಬಂದಿಲ್ಲ, ಲವ್ ಸ್ಟೋರಿ ಇಲ್ಲ, ಯಾವುದೂ ಇಲ್ಲ. ಕುಡಿದಷ್ಟೇ ಒಂದಿತ್ತು. ಹೀಗೆ ಫೋಟೋದಲ್ಲಿ ಕಾಣುತ್ತಿರುವ ಯುವಕನ ಹೆಸರು ವಿನಯ್ ಹೆಗ್ಗೇರಿಯ ಮಾರುತಿಯ ನಗರದಲ್ಲಿನ ತನ್ನ ತಾಯಿ ಹಾಗೂ ತಮ್ಮನೊಂದಿಗೆ ಇದ್ದಿದ್ದ ಈತ ದೇಶಪಾಂಡೆ ನಗರದಲ್ಲಿನ ವೋಡಾಫೋನ್ ಆಫೀಸ್ನಲ್ಲಿ ಟೀಮ್ ಲೀಡರ್ ಆಗಿ ಕೆಲಸ ಮಾಡುತ್ತಿದ್ದ. ನಿನ್ನೆ ಸಾಯಂಕಾಲ 6 ಗಂಟೆಗೆ ಮನೆಯಿಂದ ಹೋದವ ಇಂದು ಬೆಳಗ್ಗೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಕಾರವಾರ ರಸ್ತೆಯಲ್ಲಿನ ಕಾಂಗ್ರೆಸ್ ಪಕ್ಷದ ಕಚೇರಿಯ ಮುಂದಿನ ರೈಲ್ವೆ ಜಾಗದಲ್ಲಿ ಕೊಲೆಯಾದ ಸ್ಥಿತಿಯಲ್ಲಿ ವಿಜಯ್ ಪತ್ತೆಯಾಗಿದ್ದಾನೆ. ಏನಾಗಿದೆ ಈಗ? ಏನಾಗಿದೆ ಸರ್, ಏನು ಗೊತ್ತು ಸರ್, ನಿನ್ನೆ ನೈಟ್ ಮೊಬೈಲ್ ಸ್ವಿಚ್ ಆಗಿದೆ. ಏನಂತ ಹೇಳ್ಬೇಕು, ಯಾರಿಗೆ ಇತ್ತು ಹೋಗ್ಬೇಕು ನಾವು? ಯಾರು ಜಗಳ ಪಗಳ ಏನ್ರಿ? ಜಗಳ ಇಲ್ಲ ಸರ್, ಯಾರು ಮನೆ ಜಗಳ ಬಂದಿಲ್ಲ. ಬಿಗ್ ನ್ಯೂಸ್ ಕಡಿಂಗ್ ಡೌನ್ ಲೋ ಡೌನ್ ಮಾಡ್ರಿ. ಯಾರು ಮನೆ ಮನೆ ಜಗಳ ಯಾವುದು ಬಂದಿಲ್ಲ, ಲವ್ ಸ್ಟೋರಿ ಇಲ್ಲ, ಯಾವುದೂ ಇಲ್ಲ. ಕುಡಿದಷ್ಟೇ ಒಂದಿತ್ತು. ಬೆಟ್ಟ ಆಗಿದ್ದೇನಿಲ್ಲ ಸರ್, ನಾರ್ಮಲ್ ಆಗಿ ಬೆಳಗ್ಗೆ ನಾನು ಕೆಲಸಕ್ಕೆ ಹೋಗಿ ನೋಡಿದ್ದೆ ಅಷ್ಟೇ. ಮತ್ತೆ ನಮ್ಮ ಮಮ್ಮಿಗೆ ಸಂಜೆಗೆ ನೋಡಿದ್ದ, ಮಾತಾಡಿಸಿದ್ದು. ಈಗ ನಿನ್ನ ಯಾವಾಗ ಮನೆಗಿಂದ ಹೋಗಿದ್ರು ಅವರು? 6-7 ಸುಮಾರು ಸಾಯಂಕಾಲ. ಅವಾಗ ಫೋನ್ ಮಾಡಿದ್ರ ಎದಕ್ಕೆ ಹೊರಗೆ ಹೊಂಟೇನಿ? ಏನು ಇಲ್ಲ ಸರ್, ಇಲ್ಲ. ಎದ್ರ ಸಂಬಂಧ ಆಗಿದೆ ಏನು ಗೊತ್ತಿಲ್ಲ. ಏನು ಗೊತ್ತಿಲ್ಲ. ಹಳೆ ದಿವಸ ಏನಿದ್ರೆ ಇಲ್ಲ ಸರ್, ಹಳೆ ಅಂತ ದಿವಸ ಯಾವ್ದು ಇಲ್ಲ ಸರ್. ಈಗ ಅವ್ರು ಎಷ್ಟು ದಿನದಿಂದ ಇಲ್ಲಿ ಬೇರೆ ಕಡೆ ಕೆಲಸ ಮಾಡ್ತಾರೆ, ಮತ್ತೆ ಕೆಲಸದಾಗ ಏನು ಸಮಸ್ಯೆ ಇತ್ತಾ? ಏನು ಸರ್ ಕೆಲಸ, ಅವನು ಇನ್ನೊಂದು ಸಲ ಅವನು ಏನು ಹೇಳ್ತಿದ್ರು ಸಾಮಾನ್ಯ ಕೆಲಸ ಇದ್ರು, ಏನು ಇರ್ತಿದ್ದಿಲ್ಲ, ಅದು ಏನು ಹೇಳ್ತಿದ್ದಿಲ್ಲ ಮನೆ. ಲವ್ ಬೇರೆ ಹುಡುಗಿ ಜೊತೆ ಲವ್ ಅನ್ನೋದು ಇನ್ನೋಡ ಏನು ಇಲ್ಲ ಸರ್ ಅವಂದು. ಇಲ್ಲ ಎದಕ್ಕೆ ಮಾಡಿದಾರೆ, ಯಾರು ಮಾಡಿದ್ರೆ ಏನೋ ಗೊತ್ತಿಲ್ಲ. ಏನು ಗೊತ್ತಿಲ್ಲ ಸರ್. ಓಕೆ, ನಿಮ್ಮ ತಮ್ಮ ನಿಮ್ಮ ಹೆಸರು? ವಿಶಾಲ್ ಬಸವ ಅಂತ. ನಿಮ್ಮ ಹೆಸರು? ನಾವು ವಿಶಾಲ್ ಅಂತ. ಅವ್ರು ಹ್ಯಾಂಡಿಕ್ಯಾಪ್ಟ್ ಇದ್ರಣ್ಣ? ಹೌದು ಸರ್. ಯಾಕೆ ಇರಲಿಲ್ಲ? ರೈಟ್ ಇಲ್ಲ. ಮತ್ತೆ ಕೆಲಸ ಹಂಗ ಮಾಡ್ತೀರಿ? ಹಂಗ ಮಾಡಿ ಯಾವಾಗ ಹುಟ್ಟುತ್ತಲೇ ಇರಲಿಲ್ಲ. ಕೊಲೆಯ ರಹಸ್ಯವನ್ನು ಭೇದಿಸುವ ಸಲುವಾಗಿ ಕಮಿಷನರ್ ರೇಣುಕಾ ಸುಕುಮಾರ್ ಮಾರ್ಗದರ್ಶನದಲ್ಲೇ 4 ತಂಡಗಳನ್ನು ರಚನೆ ಮಾಡಲಾಗಿದ್ದು, ಕೊಲೆಯಾದ ಸ್ಥಳದಲ್ಲೇ ವಿಧಿ ವಿಜ್ಞಾನ ತಜ್ಞರು ಹಾಗೂ ಶ್ವಾನದಳ ಆಗಮಿಸಿ ಪ್ರಮುಖ ಸಾಕ್ಷ್ಯಗಳನ್ನು ಕಲೆ ಹಾಕುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಓಲ್ಡ್ ಹುಬ್ಳಿ ಲಿಮಿಟ್ಸ್ ಅಲ್ಲಿ ಇದು ಕಾರವಾರ ರೋಡ್ ಹತ್ರ ಇರೋ ರೈಲ್ವೆ ಗ್ರೌಂಡ್ಸ್, ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದ ಗ್ರೌಂಡಲ್ಲಿ ಬೆಳಗ್ಗೆ ಒಂದು ಪಾರ್ಷಲಿ ಬರ್ನ್ಟ್ ಬಾಡಿ ಸಿಕ್ಕಿದೆ ನಮಗೆ. ಇನಿಷಿಯಲಿ ಐಡೆಂಟಿಫೈ ಆಗಿರಲಿಲ್ಲ. ಇವಾಗ ವಿಜಯ್ ಬಸವ ಅನ್ನೋರು ಹೆಗ್ಗೇರಿ ನಿವಾಸಿ ಇವ್ರದ್ದು ಅಂತ ಹೇಳಿ ಬಾಡಿ ಐಡೆಂಟಿಫೈ ಆಗಿದೆ. ಇನ್ವೆಸ್ಟಿಗೇಷನ್ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಅಲ್ಲ, ಇವಾಗ ಜಸ್ಟ್ ಪ್ರಕರಣ ಬೆಳಕಿಗೆ ಬಂದಿದೆ, ಪತ್ತೆ ಹಚ್ತೀವಿ. ಎಲ್ಲ ಕಡೆಯಿಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಕ್ಲೂಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಸೈಂಟಿಫಿಕ್ ಆಫೀಸರ್ಸು ಆನ್ ದ ವೇ ಇದ್ದಾರೆ. ಸೈಂಟಿಫಿಕಲಿ ವಿ ವಿಲ್ ಸ್ಟಾರ್ಟ್. ಅಲ್ಲ, ಇದು ಸಾರಿ ಅಲ್ಲ ನೋಡಿ, ಅವೆಲ್ಲ ಬಂದ್ಬಿಟ್ಟು ಪೋಸ್ಟ್ ಮಾರ್ಟಮ್. ಈಗ ಹಾಫ್ ಬಂಟ್ ಬಾಡಿ ಇರೋದ್ರಿಂದ ಈಗ ಸದ್ಯ ನಾವು ಏನು ವಿದೌಟ್ ಎಕ್ಸ್ಪರ್ಟ್ ಒಪಿನಿಯನ್ ನಾವು ಕನ್ಕ್ಲೂಷನ್ ಮಾಡೋದು ಬೇಡ. ಈಗ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತೀವಿ. ಪ್ಲಸ್ ನಮ್ಮ ಸೋಕೋ ಆಫೀಸರ್ಸ್ ಎಲ್ಲ ಬರ್ತಾರೆ. ಆ ಕ್ಲೂಸು ಮತ್ತು ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ನಿಮಗೆ ಮತ್ತೆ ವಿವರವಾದ ಮಾಹಿತಿ ಕೊಡ್ತೀವಿ. ಅಲ್ಲ, ಈಗ ಫ್ಯಾಮಿಲಿ ಈಗ ಸದ್ಯ ಅದೇನು ಹೇಳ್ತಾ ಇಲ್ಲ. ನಾವು ಎಲ್ಲ 360 ಡಿಗ್ರಿ ಆ್ಯಂಗಲ್, ಪ್ರತಿಯೊಂದು ಆ್ಯಂಗಲಿಂದ ವಿಚಾರ ಮಾಡ್ತೀವಿ. ನಾವು ಮಾಡಿ ಫರ್ದರ್ ಏನು ಡೆವಲಪ್ಮೆಂಟ್ಸ್ ಇದೆ ನಮಗೆಲ್ಲ ತಿಳಿಸ್ತೀವಿ. ಅವನು ಈ ವಾಸ್ ವರ್ಕಿಂಗ್ ಆ್ಯಸ್ ಅ ಟೀಮ್ ಲೀಡರ್ ಇನ್ ಒನ್ ಆಫ್ ದಿ ಮೊಬೈಲ್ ಸರ್ವಿಸ್ ಪ್ರೊವೈಡರ್ ಕಂಪನಿ. ಓಕೆ, ಥ್ಯಾಂಕ್ ಯು. ತನ್ನ ಪಾಡಿಗೆ ತಾನಿದ್ದ ವಿನಯನನ್ನು ಪಾರ್ಟಿ ಮಾಡುವ ನೆಪದಲ್ಲಿ ಕರೆದೊಯ್ದು ಎಲೆ ಮೇಲೆ ಕಲ್ಲು ಹಾಕಿ ಕೊಲೆ ಮಾಡುವುದಲ್ಲದೆ ಆತನ ಮೃತದೇಹದ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ವಿಕೃತಿಯನ್ನು ಮೆರೆದಿದ್ದು ಯಾವ ಕಾರಣಕ್ಕಾಗಿ ಎಂಬುದನ್ನು ಪೊಲೀಸರು ಕೊಲೆಯ ಆರೋಪಿಗಳನ್ನು ಬಂಧನ ಮಾಡಿದಾಗ ಕೊಲೆಯ ರಹಸ್ಯ ತಿಳಿದು ಬರಲಿದೆ.